ಆ ನದಿಯ ನೀರೆಲ್ಲ ಕಲುಷಿತವಾಯಿತು. ಯಾಕೆ ಏನು ಅಂತ ನೋಡಿದವಾಗ ಆ ನೀರಿನ ಆಳದಲ್ಲಿ ಕಾಳಿಂಗ ಎನ್ನುವಂತಹ ಸರ್ಪ ಒಂದಿತ್ತು. ಆ ಸರ್ಪದಿಂದಾಗಿ ಆ ನದಿಯ ನೀರೆಲ್ಲ ಕಲುಷಿತಗೊಂಡಿತ್ತು. ಮಾತ್ರ ಅಲ್ಲ, ಆ ನದಿಯ ನೀರನ್ನು ಕುಡಿದವರೆಲ್ಲರೂ ಪ್ರಾಣವನ್ನ ಕಳೆದುಕೊಂಡರು. ಹಾಗಾಗಿ ಅವರ ಪ್ರಾಣವನ್ನ ಉಳಿಸಲು ಸುಗ ನಾನು ಆ ನದಿಯಲ್ಲಿ ಹಾರಿ ಆ ಕಾಳಿಂಗನನ್ನ ಮೇಲಕ್ಕೆ ತಂದು ಆ ಕಾಳಿಂಗನ ಹೆಡೆಯ ಮೇಲೆ ಕುಣಿದವ ನಾನು. ಹಾಗಾಗಿ ಕಾಳಿಂಗ ಮರ್ಥನ ಬಂದಿದ್ದೇನೆ. ಬಾಗಿಲನ್ನ ತೆಗೆ. ಕೆಲಸ ಉಂಟೆ. ಹೌದು, ಆತನಿಗೆ ಹೇಳು, ಇಲ್ಲೆಲ್ಲ ಹಾವಿಡಿ ಬೇಡ. ಒಂದ್ ವೇಳೆ ಹಾವು ಬೀಳುವುದಿದ್ರೆ ಬೇರೆ ಕಡೆ ಹೋಗ್ಬಿಡ್ಲಿಕ್ಕೆ ಹೇಳಿ. ಮಕ್ಕಳು ತಪ್ಪ ಅರ್ಥ ಆಗಲಿಲ್ಲ ಅಂತ ಅಲ್ವಾ? ಮಾಡಿದ ಕಾರ್ಯ ಏನು ಅನ್ನುವುದ ಬಗ್ಗೆ ಲಕ್ಷ್ಯವೇ ಕೊಡ್ಲಿಲ್ಲ, ಗೊತ್ತಿಲ್ಲ ಬಿಡು. ನೋಡಿ, ವೇಣು ಸ್ವರವು ಅದು ಎಂತದ್ದು? ಹೌದು, ಸಪ್ತ ಸ್ವರಗಳಲ್ವಾ? ಸರಿ. ಈ ಪುಂಗಿಯ ಸ್ವರ ಎಂತದ್ದು? ಅದೇ ಬರುವುದು ಹೇಗೆ? ಒಂದೇ ಸ್ವರ, ಮಹಾಸ್ವರ ಅಲ್ಲವೇ? ಅಲ್ವಾ? ಹಾಗಾಗಿ ಯಾವುದು ಗೊತ್ತಾಗುವುದಿಲ್ಲ. ಆ ಸ್ವರಕ್ಕೂ ಈ ಸ್ವರಕ್ಕೂ ವ್ಯತ್ಯಾಸವೇ ಗೊತ್ತಾಗಲಿಲ್ಲ, ಬಿಡು. ಒಂದು ಉಂಟು, ಏನು? ನಿದ್ರೆ ಮಾಡಿದವರನ್ನ ಎಬ್ಬಿಸಬಹುದು, ಅಥವಾ ನಿದ್ರೆ ಬಂದ ಹಾಗೆ ಅಭಿನಯ ಮಾಡುವವರನ್ನ ಅವರು ಎಂದಿಗೂ ಎಬ್ಬಿಸ್ಲಿಕ್ಕೆ ಆಗುವುದಿಲ್ಲ, ಅಲ್ವಾ? ಈಗ ನಾವು ಬಂದದ್ದು ಗೊತ್ತಾಗದೇ ಅಲ್ಲ, ಅವರು ಅಭಿನಯ ಗೊತ್ತಾಗಿದೆ, ಆದರೂ ಅಭಿನಯವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಹೇಳಿದ್ರೆ ಹೇಗೆ? ನೋಡೋಣ. ಮಾಮ, ನಿನ್ನ ಗಂಡ ಬಂದಿದ್ದಾನೆ, ಬಾಗಿಲನ್ನ ತೆಗೆ. ಗೆಳತಿ, ಅವ್ರು ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಾಯ್ತಾ? ಇದು ಪ್ರಕರಣ ಎಂತದ್ದು ಅಷ್ಟೊಂದು ಪರಿಣಾಮ ಆಗಲಿಲ್ಲ. ಯಾಕಂದ್ರೆ ಈ ಕೂಸಮ್ಮ ಮತ್ತು ಸೋಮಮ್ಮ ಹೇಳುವವರು ಇಬ್ಬರಿದ್ರು. ಅವರಿಬ್ಬರಿಗೂ ಒಂದೇ ಗಂಡ. ಆವಾಗ ಇವ ಕೂಸಮ್ಮನ ಮನೆಗೆ ಒಬ್ಬ ಸೋಮಮ್ಮನ ಗಂಡ ಬಂದಿದ್ದೇನೆ, ಬಾಗಿಲ ತೆರಿ ಅಂದಾಗ ಆಗ್ತಿತ್ತು ಅಲ್ವಾ? ಅವಳು ತೆರೀತಾಳ. ಸತ್ಯ ಹೇಳ, ಇದು ನನಗೆ ಪ್ರಥಮ. ಹಾಗಾಗಿಯೇ ಸ್ವಲ್ಪ ಅಷ್ಟು ಪರಿಣಾಮ ಆಗಲಿಲ್ಲ ಅಂತ ನನಗೂ ಗೊತ್ತುಂಟು. ಹಾಗೆ ಹೌದು. ಈಗ ನೋಡು, ಈ ಪ್ರಕರಣ ಪ್ರಥಮ ಅಲ್ವಾ? ಈ ಪ್ರಕರಣ ಪ್ರಥಮ, ಹಾಗಾಗಿ ಆಗ್ಲಿಲ್ಲ. ಹಾಗಾಗಿ ನೋಡೋಣ ಏನ್ ಮಾಡ್ಬೇಕು. ತೆಗಿ. ಮಲಗಿರಲು ಕಾಣುತ್ತ ಕರುಣಾಜಲದಿ ಕೃಷ್ಣನು ಕಮಲ ನೇತ್ರೆಯ ಬಳಿಗೆ ನಡೆತಂದಾಗ ನುಡಿದನು ಮಧುರ ಭಜನದಲ್ಲಿ ಯಾತಕಿಂದಲಿ ಮುನಿಸೀಗ ಸತ್ಯಭಾಮೆ ಯಾತಕಿಂದಲಿ ಮುನಿಸೀಗ ಮಾನಿ ನಿರಂದೆ ಯಾತಕಿಂದಲಿ ಮುನಿಸೀಗ ಏನಾಯ್ತಾ? ಸಂಪ್ರೀತಿಯಿಂದಲೇ ಮಾತನಾಡೆ 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 ಮನದಂದೆ ಸತ್ಯಭಾಮೆ ಸಂಪ್ರೀತಿಯಿಂದಲೇ ಮಾತನಾಡೆ 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 ಸಂಪನ್ನೆ ಸತ್ಯಭಾಮೆ.
ಮನೆಗೆ ಬನ್ನಿ ಮನೆಗೆ ಬಾ. ಆಯ್ತಾ ನಿಮ್ದು ಆಯ್ತಾ ನಿಮ್ಮದು ನಿಮ್ದು ಆಯ್ತು ಅಂತ ಹೇಳಾದ್ರೆ ನಾನು ಪ್ರಾರಂಭ ಮಾಡ್ತೇನೆ. ಅದಾಗಾಯ್ತು ಆಯ್ತು. ಆಯ್ತಾ ಪ್ರಾರಂಭ ಮಾಡ್ಲಾ? ಓ ಮಾಮ, ಯಾಕೆ ನನ್ನಲ್ಲಿ ಸಿಟ್ಟು? ಇದು ನಾನು ಬಂದವ ನಿನ್ನ ಗಂಡ ಬಂದಿದ್ದೇನೆ. ನನ್ನಲ್ಲಿ ಮಧುರವಾದಂತಹ ಮಾತನ್ನ ಆಡುತ್ತಾ ಆಡುತ್ತಾ ಕಾಲವನ್ನ ಕಳೆಯುವವಳು ನೀನಾಗಿತ್ತು. ಆದ್ರೆ ಇಂದು ಹಾಗಲ್ಲ, ಇಂದು ಹಾಗಲ್ಲ. ಕೋಪವನ್ನ ಮಾಡಿಕೊಂಡಿದ್ದೀಯ. ಯಾಕೆ? ಸತ್ಯ ಹೇಳ. ಕೋಪ ಬಂದ್ರೂ ನಿನ್ನ ಮುಖ ಬಹಳ ಚಂದ, ಬಹಳ ಅಂದ. ಹಾಗಾಗಿ ಏನಾಯ್ತು? ಇದು ಪ್ರೀತಿಯನ್ನ ಇರಿಸಿ ನನ್ನಲ್ಲಿ ಮಾತನಾಡಬಾರ್ದೆ? ಹೇಳೆ ರಾಮ, ಏನಾಯ್ತು? ಹೇಳೆ ಹೇಳೆ. ತುಂಬಲು ಯಾಕಿಲ್ಲಿಗೈತಂತ ನೀವನು? ಯಾಕಿಲ್ಲಿಗೈತಂತ ನೀವನು? ನೀನೇ ಬಂದ ಕಾರ್ಯವನು, ನೀನೇ ಬಂದ ಕಾರ್ಯವನು. ಆ ತಂದೆಗೆ ನೀವು ಬಂದವೇ ಮಗನಿಗೆ ಬೇಕಾದ ಒಂದು ಮನೆಗೆ ನಾನು. ಯಾಕಿಲ್ಲಿ ಬಂದ ಇವನವನು? ಗೆಳತಿ, ಯಾಕಿಲ್ಲಿ ಬಂದ ಇವನು? ಇಲ್ಲದೆ ಹೋಗಿದ್ರೆ ಬಂದ್ ಯಾರ್ಯಾರು ಮಾತಾಡಿಸುವುದು, ಅದಕ್ಕೆಲ್ಲ ನಾವು ಮಾತಾಡುವುದ? ಮಾತಾಡಕ್ಕೆ ನೀವು ಜನ ನಾವು ಮಾತಾಡ್ಲಿಕ್ಕೆ ಜನ ನಾವು? ಅದು ಸಾಮಾನ್ಯ ಕಲ್ಪನೆ ಬೇಡ ಇವರಿಗೆ? ಏನು ಅರ್ಥ ಆಗದೆ ಹೋದಾಗೆ ನಮ್ಮ ಹತ್ರ ಬಂದು ಮಾತಾಡ್ತಾರೆ. ನಾವೇನು ಸಾಮಾನ್ಯದವರೇ? ನಮ್ಮ ಕುರಿತಾಗೆಲ್ಲ ನಿಮಗೂ ಗೊತ್ತುಂಟು ತಾನೆ. ಹೀಗಿರುವಾಗ ಬಂದು ಮಾತಾಡ್ತಾರೆ ಅಂತಂದ್ರೆ ನಾನ್ ಮಾತಾಡ್ಲಿಕ್ಕಿಲ್ಲ ಈಗ. ಮಾತಾಡಿದ್ರೆ ವಿಷಯ ಗೊತ್ತಾಗುದಿಲ್ಲ. ನಾನು ಮಾತಾಡ್ಲಿಕ್ಕಿಲ್ಲ ಈಗ. ನನ್ನ ಪರವಾಗಿ, ನನ್ನ ರಾಯ ಪರವಾಗಿ ನೀನ್ ಮಾತಾಡ್ಬೇಕು. ನೀನೇ ಮಾತಾಡ್ಬೇಕು ಇವತ್ತು. ನಾನು ಮಾತಾಡ್ತೇನೆ. ಅವಳ ಪರವಾಗಿ ಅವಳು ಬಂದ್ಲಲ್ಲ ಮರ್ಯ. ಅವಳು ಬಂದಳು. ಏನು ನಾವು ಕಡಿಮೆ ಅಲ್ವಾ? ನಾವೆಲ್ಲ ಪರ್ಪಡ್. ಹಾ, ನನ್ನ ಪರವಾಗಿ ನೀನು ಮಾತಾಡಬೇಕು. ಹೋಗ್, ಹೋಗ್. ಹೋಗ್, ಹೋಗ್. ಹೋದೆಲ್ಲ ಚಾಚಿದು. ಅದಕ್ಕೆ ನಿಮ್ಮನ್ನೇ ನೋಡ್ದಾಗಾಯ್ತು. ನಿಮ್ಗೆ ಎಲ್ಲರೂ ಹಾಗೆ ಕಾಣುದು. ಮನೆಗೆ ಹೋದ್ರೆ ನಿಮ್ ಕಡೆ ಕಾಣುದಿಲ್ಲ. ಗೆಳತಿ, ಮಾತಾಡಿ. ಯಾರದು ಬಂದವರು? ಯಾರದು ಬಂದವರು? ಯಾವ್ದು ಬಂದವರು? ಯಾವ್ದು ಬಂದವರು? ಕಾಂತಿ ಸಾಯ ಅಲ್ಲೇ ಸಾಯ ಅಲ್ಲಿ ಮುಂದೆ. ಯಾರದು ಬಂದವರು? ಯಾರದು ಬಂದವರು? ಬಂದವ ಯಾರು ಅಂತ ಗೊತ್ತಾಗಲಿಲ್ವ ನಿನಗೆ? ಕೇಳ. ಬಂದವರು ಯಾರು ಅಂತ ನೋಡುದಲ್ಲ, ಕೇಳ್ಬೇಕು. ಯಾರು ಬಂದವರು ಅಂತ ಗೊತ್ತಾಗುದಿಲ್ಲ ನಿಮ್ಗೆ? ಯಾರು ಬಂದವರು ಅಂತ ಗೊತ್ತಾಗಲಿಲ್ವಾ? ಬಂದಿತ್ತು. ಅಯ್ಯಯ್ಯೋ! ಯಾಕೆ ಬಂದ್ಯಾ? ಮೂರು ಸೀಟು ಬೇಡ. ಯಾಕೆ ಇಲ್ಲಿ ಬಂದದ್ದು? ಅಷ್ಟು ಧ್ವನಿ ಸರಿಯಾಗಬೇಕು. ಯಾಕೆ ಇಲ್ಲಿ ಬಂದದ್ದು? ಅಷ್ಟು ಸರಿಯಾಗಬೇಕು. ಕಣ್ಣು ತೀರ್ಲಿಕ್ಕೆ ಯಾಕೆ ಇಲ್ಲಿ ಬಂದದ್ದು? ಯಾಕೆ ಇಲ್ಲಿ ಬಂದದ್ದು? ಬರಬೇಕು ಅಂತಲೇ ಬಂದದ್ದು. ಇಲ್ಲಿಗೆ ಬರದೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರ್ತೇವೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರ್ತೇವೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಹಾಳಾದ್ರೆ ಅವಳ ಮನೆಗೆ ಹೋಗ್ಬೇಕು. ಅವಳ ಮನೆಗೆ, ಅವಳ ಮನೆಗೆ ಹೋಗ್ಬೇಕು. ಅವಳ ಮನೆಗೆ ಯಾವ ಕಡೆ ಇತ್ತು? ಅವಳ ಮನೆಗೆ ಹೋಗ್ಬೇಕಿತ್ತು. ಅವಳ ಮನೆಗೆ ನನಗೆ ಗೊತ್ತಾಗ್ತದೆ. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ರೂಪವತಿ, ಕುಲವತಿ, ಶೀಲವತಿ, ಗುಣವತಿ, ಐಶ್ವರ್ಯವತಿ. ಅವಳ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಅಂದ್ರೆ ಗೊತ್ತಾಗ್ಲಿಲ್ವಾ? ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ, ನಿಗಮವತಿ. ಅಲ್ಲಿಗಂದ್ರೆ ಗೊತ್ತಾಗ್ಲಿಲ್ವಾ? ರೂಪವತಿ, ಗುಣವತಿ, ಐಶ್ವರ್ಯವತಿ, ಗರ್ಭವತಿ. ಅಲ್ಲಿಗೆ ಹೋಗ್ ನೋಡ್ರ ಮಾಡ್ತದಲ್ಲ.
ಗುಣವತಿ ನೀನೇ ಹೇಳಿದ್ದಲ್ಲ. ಅದು ಆಗ್ಲಿಲ್ವಾ? ಅಲ್ಲ ಈಗ ರೂಪವತಿ, ಐಶ್ವರ್ಯವತಿ, ಗುಣವತಿ, ನಿಗರ್ವವತಿ, ಹಾಗಂದ್ರೆ ಯಾರು? ಹಾಗಂದ್ರೆ ಯಾರು? ಹಾಗಂದ್ರೆ ಯಾರು? ಆ ಹಾಳಾದವಳ ಹೆಸರು ನಾನು ಹೇಳಬೇಕಾ? ನಾನು ಹೇಳಲಿಕ್ಕಿಲ್ಲ. ಆ ಹಾಳಾದವಳ ಹೆಸರು ನಾನು ಹೇಳ್ಬೇಕಾ? ನಾನು ಹೇಳುದಿಲ್ಲ. ನಾನು ಹೇಳುದಿಲ್ಲ. ನಾನು ಹೇಳುದಿಲ್ಲ. ಏನು ಹೇಳಿದ್ರೆ ನಮ್ಗೆ ನಾನು ಹೇಳ್ಬೇಕಾ? ನಾನು ಹೇಳುದಿಲ್ಲ. ಸಂಪೂರ್ಣ ಆಗ್ಲಿಲ್ಲ, ವಾಕ್ಯ ಸಂಪೂರ್ಣ ಆಗ್ಲಿಲ್ಲ. ಎಂತದೆ? ನಿಮ್ದು ಬಂದದ್ದೇ ಅಷ್ಟು, ನಾವು ಹೇಳುದು ಅಷ್ಟೇ. ಅವಳ ಹೆಸರು ನಾವು ಹೇಳುದಿಲ್ಲ. ಅವಳ ಹೆಸರು ನಾನು ಹೇಳುದಿಲ್ಲ. ಹೇಳದೇ ಇದ್ರೆ ನನಗೆ ಗೊತ್ತಾಗುವುದಿಲ್ಲ. ಹೇಳದಿದ್ರೆ ನಮಗೆ ಗೊತ್ತಾಗುವುದಿಲ್ಲ. ಇರ್ತದೆ, ಹೇಳದಿದ್ರೆ ನಮ್ಗೆ ಗೊತ್ತಾಗುದಿಲ್ಲ. ಗೊತ್ತಾಗುವುದಿಲ್ವಾ? ಕತೆ ಉಂಟು, ಕತೆ ಕತೆ ಉಂಟು, ಕತೆ ಉಂಟು, ಕತೆ ಉಂಟು, ಕತೆ. ಏನು ಏನು ಹೇಳು. ಕತೆ ನಿಮ್ಮಲ್ಲಿ ಗೊತ್ತಾಗ್ಬೇಕಲ್ಲ, ನಮ್ಗೆ ಹೇಳ್ಬೇಡುವ. ಕಡವಿನಿಂದ ಕಡವಿನಿಂದೋಡಿ ಬಂದವಳ, ಕಡವಿನಿಂದೋಡಿ ಬಂದವಳ, ಬಂಧುಗಳ ಮಾನವನು ತೆಗೆದವಳ, ಬಂಧುಗಳ ಮಾನವನು ತೆಗೆದವಳ. ಇಳೆಯೊಳು ಖ್ಯಾತಿಯ ಪಡೆದ ಮಂದಿಯ, ಇಳೆಯೊಳು ಖ್ಯಾತಿಯ ಪಡೆದ ಸಂಬಂಧಿಯ, ಚೆಲುವೆಯ ಚಪಲೆಯ ಧ್ಯೇಯ ಬಿಟ್ಟಿಲ್ಲಿಗೆ, ಚೆಲುವೆಯ ಚಪಲೆಯ ನಿಲೆಯ ಬಿಟ್ಟಿಲ್ಲಿಗೆ, ಚೆಲುವೆಯ ಚಪಲೆಯ ನಿಲೆಯ ಬಿಟ್ಟಿಲ್ಲಿಗೆ. ನೋಡಿ ಬಂದವಳ, ಒಂದು ಗಣವನವನ್ನು ತೆಗೆದವಳ, ಕಡವಿನಿಂದೋಡಿ ಬಂದವಳ. ಗೆಳತಿ, ಒಂದು ಕತೆ ಉಂಟು ಅದಕ್ಕೆ. ಕತೆ ಕತೆ ಹೌದು. ಮಾನ ಬಿಟ್ಟವಳು. ಜಾಗ ಹೆಚ್ಚು ಕಡಿಮೆ. ಬಾ ಬಾ ಬಾ, ಈಚೆ ಈಚೆ ಬಾ. ನಿನ್ ಜಾಗ ಬಿಟ್ಟು ಕತೆ ಕತೆ ಸಾಮಾನ್ಯದಲ್ವೇ? ಮಾನ ಬಿಟ್ಟವಳು, ಮರ್ಯಾದೆ ಸತ್ತವಳು. ಅಷ್ಟೇ ಅಲ್ಲ, ಹೋಗಿ ಹೋಗಿ ತವರ ಮನೆಯಿಂದ ಮಾನ ಕಳೆದವಳು. ಅಷ್ಟೇ ಅಲ್ವೇ, ಅಣ್ಣನ ಚುಟ್ಟ ಬಯಸಿದವಳು. ಅಣ್ಣನ ದುಡ್ಡು ಕೊಯ್ದವಳು. ಅಣ್ಣನ ದುಡ್ಡು ಕೊಯ್ದವಳು. ಯಾರು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾರು ಅಂತ ಯಾರು ಗೊತ್ತಾಗ್ಲಿಲ್ಲ ಅಂತ? ಗುಂಡನಾಪುರದ ಅಧಿಪತಿಯ ಮಗಳಂತೆ. ಕುಂಡಿನಾಪುರದವಳು. ಇದು ಕುಂದಿನ ಕುಂಡಿನಾಪುರ, ಕುಂಡಿನಾಪುರದವಳು. ಅದು ನಾ ಅಷ್ಟು ಹೇಳಿದ್ಬೇಡ. ನಾನು ಹೇಳಿದೆ, ನಾನು ಹೇಳಿದೆ. ಅದು ಗೊತ್ತಾಗ್ಲಿಲ್ಲ. ಕುಂಡಿನಾಪುರದವಳು ಗೊತ್ತಾಗ್ಲಿಲ್ಲ. ವರ ವಿದರ್ಭ ರಾಜ ಕುವರಿ. ಎಂತದು ಗರ್ಭರಾಜನ ಕುವರಿ. ವರ ವಿದರ್ಭ ರಾಜ ಕುವರಿ. ವರದ ಗರ್ಭರಾಜನ ಕುವರಿ. ಭೀಷ್ಮಕನಿಗೆ ಮಗಳು. ಭೀಷ್ಮಕನಿಗೆ ಮಗಳು. ಅವಳಿಗೆ ಹೆಸರಿಲ್ವಾ? ಹೆಸರಿಲ್ಲ. ನಾವು ಹೆಸರು ಹೇಳುವುದಿಲ್ಲ. ನಾವು ಹೇಳದೇ ಇದ್ರೆ ನನಗೆ ಗೊತ್ತಾಗುವುದಿಲ್ಲ. ಬಾಯಿ ಮಾತಾಡಿದ್ದಾರೆ. ಹೇಳಿದ್ರೆ ನಮಗೆ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ವಾ? ಹಾಳದವಳು, ಹಾಳದವಳು ಪ್ರೇಮ ಪತ್ರವನ್ನು ಬರೆಸಿದವಳು ಅಂತ ಹೇಳಿ. ಪ್ರೇಮ ಪತ್ರ. ಅಮ್ಮ ನೀವು ಅವ್ರಿಗೆ ಒಮ್ಮೊಮ್ಮೆ ಹೇಳ್ತಿರ್ಬೇಡ, ಅಷ್ಟು ಕಥೆ ಹೇಳಕ್ಕೆ ನೀವು. ಪ್ರೇಮ ಪತ್ರ ಬರೆದವಳು. ನಿಮ್ಮ ಪತ್ರ ಬರೆದವಳು ಯಾರು ಬರ್ತದೆ? ಯಾರು? ಅಮ್ಮ ಅವ್ರಿಗೆ ಸಂಪೂರ್ಣ ಕಥೆ ಗೊತ್ತಾಗುವುದಿಲ್ಲ ಅಂತ ಪ್ರೇಮ ಪತ್ರ ಬರೆಸಿದ್ದು. ಆಮೇಲೆ ದೇವಸ್ಥಾನಕ್ಕೆ ಬಂದಿತ್ತು, ಅವಳು ಓಡಿ ಬಂದಿತ್ತು, ಅವಳು ನೀವು ರಥದಲ್ಲಿ ಕುಳಿಸ್ಕೊಂಡು ಬಂದಿತ್ತು. ಮಾನೆ ಬಿಟ್ಟವಳು, ಮರ್ಯಾದೆ ಸತ್ತವಳು. ಹೋಗಿ ಲಜ್ಜೆ ಬಿಟ್ಟವಳು ಅವ್ರ ಮನೆಗೆ ಹೋಗಿ ಇಲ್ಲಿ ಯಾಕೆ ನಿಂತಿದ್ರಿ? ಹೆಜ್ಜೆ ಕಟ್ಟಿದವಳ ಮನೆಗೆ ಹೋಗ್ಬೇಕಾಗಿತ್ತು. ಹೆಜ್ಜೆ ಕಟ್ಟವಳು, ಲಜ್ಜೆ ಬಿಟ್ಟವಳು ಲಜ್ಜೆ ಅಂದ್ರೆ ಬಿಟ್ಟವಳು. ಇದಕ್ಕ ಸಿಟ್ಟು. ಓ ಭಾಮ, ಸಿಟ್ಟು ಮಾಡಲು ಬೇಡ ಸೊಗಳೆ ಸಂಬಂಧೆ, ಸಿಟ್ಟು ಮಾಡಲು ಬೇಡ, ಸಿಟ್ಟು ಮಾಡಲು ಬೇಡ ಸೊಗಳೆ ಸಂಬಂಧೆ, ಸಿಟ್ಟು ಮಾಡಲು ಬೇಡ, ಸಿಟ್ಟು ಮಾಡಲು ಬೇಡ, ಸಿಟ್ಟು ಮಾಡಲು ಬೇಡ ಸೊಗಳೆ ಸಂಬಂಧೆ.
ಮಾತುಗಳಿಗ